RPL ಟ್ರೈನಿಂಗ್ ಅಂತ ಹೇಳಿ ಮಾಡಿ ಸರ್ಕಾರದಿಂದ 2,000 ದುಡ್ಡು ಒಂದು ಅವ್ರಿಗೆ ಸೇಫ್ಟಿ ಕಿಟ್ಟನ್ನು ಕೊಡುವ ಮುಖಾಂತರವಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ಜೊತೆಗೂಡಿ ಮಾಡಿದ್ದು. ಸರ್, ಯಾವುದೇ ಅಧಿಕಾರ ಇಲ್ಲ ಅಂದರೂ ಕಾರ್ಮಿಕರಿಗೋಸ್ಕರ ಹಗಲು ದುಡಿತಾ ಇದ್ದೀರಾ. ಇವತ್ತು ಏನೇನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಸರ್? ಏನಿವತ್ತು LO2 ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ಒಂದು 4,000ಕ್ಕೂ ಹೆಚ್ಚು ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ RPL ಟ್ರೈನಿಂಗ್ ಅಂತ ಹೇಳಿ ಮಾಡಿ ಸರ್ಕಾರದಿಂದ 2,000 ದುಡ್ಡು ಒಂದು ಅವ್ರಿಗೆ ಸೇಫ್ಟಿ ಕಿಟ್ಟನ್ನು ಕೊಡುವ ಮುಖಾಂತರವಾಗಿ ಇವತ್ತೊಂದು ಕಾರ್ಯಕ್ರಮ ಮಂಡಳಿ ವತಿಯಿಂದ ಜೊತೆಗೆ ನಮ್ಮ ಯೂನಿಯನ್ ಸಂಘಟನೆ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಜೊತೆಗೂಡಿ ಮಾಡಿದ್ದು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಂದು 800 ಜನಕ್ಕೆ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಿದ್ವಿ. ಕಾರ್ಮಿಕರು ಸರ್ಕಾರದಿಂದ ಬರುವಂಥ ಇಂಥ ಸವಲತ್ತುಗಳನ್ನು ಪಡ್ಕೋಬೇಕು ಅಂತೇಳಿ ನನ್ನ ಕಾರ್ಮಿಕರಲ್ಲಿ ಮನವಿ ಮಾಡ್ತೀನಿ. ನಾನು ಕಳೆದ 6 ವರ್ಷಗಳಿಂದ ಸುಮಾರು 1,75,000 ಕಾರ್ಮಿಕರನ್ನ ಸರ್ಕಾರಕ್ಕೆ ನೋಂದಣಿ ಮಾಡೋ ಮುಖಾಂತರವಾಗಿ ನಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ನಾವು ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಸುಮಾರು ಅಸಂಘಟಿತ ವಲಯ ಮತ್ತು ಕಟ್ಟಡ ವಲಯ ಈ ಎರಡನ್ನೂ ಸೇರಿ ಸುಮಾರು ಒಂದು 15-20 ಲಕ್ಷ ಬೆಂಗಳೂರು ಭಾಗದಲ್ಲಿ ಕಾರ್ಡನ್ನು ಮಾಡಿ ಸರ್ಕಾರದಿಂದ ಬರೋ ಸವಲತ್ತನ್ನು ಒಬ್ಬ ಕಟ್ಟಕಡೆಯ ಕಾರ್ಮಿಕರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಇವಾಗೆಲ್ಲ ಹೊರ ರಾಜ್ಯದಿಂದ ಬಂದಂಥ ಕಾರ್ಮಿಕರಿಂದ ನಮ್ಮ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕೂಗು ಎದ್ದಿದೆ, ಜೋರಾಗಿ ಎದ್ದಿದೆ. ಸೊ ಅದನ್ನು ಮನಗೊಂಡು ಮಾಗಡಿಯಿಂದ ಮಾರ್ಚ್ 15-16ನೇ ತಾರೀಕಿನ ಒಳಗಡೆ ಮಾಗಡಿಯಿಂದ ಕಾರ್ಮಿಕ ಇಲಾಖೆಯವರೆಗೂ ನಾವು ಪಾದಯಾತ್ರೆ ಮಾಡೋ ಮುಖಾಂತರವಾಗಿ ಇದನ್ನು ಸರ್ಕಾರಕ್ಕೆ ಎಚ್ಚರಿಸಿ ನಮ್ಮ ರಾಜ್ಯದ ಕಾರ್ಮಿಕರಿಗೆ ಅನ್ಯಾಯ ಆಗದಿರೋ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಘಟನೆ ಮುಂದಾಗಿದೆ. ಮುಂದಿನ ಗುರಿ ನಮ್ಮ ರಾಜ್ಯದಲ್ಲಿ ಯಾವೊಬ್ಬ ಕಾರ್ಮಿಕನು ಸರ್ಕಾರದಿಂದ ಬರೋ ಸವಲತ್ತನ್ನು ವಂಚಿತರಾಗಬಾರ್ದು. ಅದಕ್ಕೆ ಅಂತಲೇ ನಮ್ಮ ಸಂಘಟನೆಯಲ್ಲಿ ಜಿಲ್ಲಾವಾರು ತಾಲೂಕುವಾರು ಒಂದೊಂದು ಕಚೇರಿಯನ್ನು ಓಪನ್ ಮಾಡ್ತಾಯಿದ್ದೀವಿ. ಆಸಕ್ತಿ ಇರುವಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳು ಅವರು ಸಂಘಟನೆ ಮಾಡೋ ಮುಖಾಂತರವಾಗಿ ಸರ್ಕಾರದಿಂದ ಬರೋ ಸವಲತ್ತನ್ನು ನೇರವಾಗಿ ಕಾರ್ಮಿಕರು ತಲುಪಿಸಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಇನ್ನೂ ಯಾರ್ಯಾರು ಮಾಡಿಸಿಲ್ಲ ಕಾರ್ಡ್? ಇನ್ನೂ ನಮ್ಮ ರಾಜ್ಯದಲ್ಲಿ 30% ಕಾರ್ಡ್ ಆಗಿಲ್ಲ. 30% ಕಾರ್ಡ್ ಆಗಿಲ್ಲ ಮತ್ತು ಕಾರ್ಡ್ ಆಗಿದ್ದಾವೆಲ್ಲ ರಿಜೆಕ್ಟ್ ಆಗಿದೆ. ಈಗಿನ ಸರ್ಕಾರ ಬಂದ ನಂತರ ಕೆಲವು ನೈಜ ಕಾರ್ಮಿಕರದ್ದು ಸ್ವಲ್ಪ ರಿಜೆಕ್ಟ್ ಆಗಿದೆ. ಅಂಥ ಕಾರ್ಮಿಕರೆಲ್ಲ ಮತ್ತೆ ನೋಂದಣಿ ಮಾಡಿ ಸರ್ಕಾರದಿಂದ ಬರೋ ಸವಲತ್ತನ್ನು ನೇರವಾಗಿ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಇವಾಗ ಒಬ್ಬ ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆದರೆ 60 ವರ್ಷ ಆದಮೇಲೆ ನನಗೆ 3,000 ಪೆನ್ಷನ್ ಬರುತ್ತೆ. 5 ಲಕ್ಷ ಅಪಘಾತ ಪರಿಹಾರ ಇದೆ. 1 ಲಕ್ಷ ಸಂತೋಷ್ ಲಾಲ್ ಸಾಹೇಬರು ಬಂದಮೇಲೆ 1 ಲಕ್ಷ ರೂಪಾಯಿ ಮರಣ ವೆಚ್ಚ ಅಂತ ಕೊಡ್ತಾಯಿದ್ದಾರೆ. ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಾರೆ. ಈ ಥರ ಕಾರ್ಮಿಕರು ಏನೇನು ಕೆಲಸ ಮಾಡ್ತಾರೆ ಆಧಾರದ ಮೇಲೆ ಕಿಟ್ಗಳನ್ನ ಕೊಡ್ತಾಯಿದ್ದಾರೆ. ಇನ್ನೂ ಸುಮಾರು ಕಾರ್ಯಕ್ರಮ ರೂಪುರೇಷೆನ ಸಂತೋಷ್ ಲಾಲ್ ಅವರು ಮಾಡ್ತಾಯಿದ್ದಾರೆ. ಸರ್, ಈಗಲೂ ಕಟ್ಟಡ ಕಾರ್ಮಿಕರಿಗೆ ಕೆಲಸದಲ್ಲಿ ಏನಾದ್ರು ಇನ್ಶೂರೆನ್ಸ್ ಏನು ಸಿಗ್ತಿಲ್ಲ ಅಂತ ಒಂದು ಭಾಳಷ್ಟು ಇವಾಗ ಏನಾಗಿದೆ ಅಂತಂದರೆ ಕಾರ್ಮಿಕರಿಗೆ ಮಾಹಿತಿ ಕೊರತೆ. ನಮ್ಮಲ್ಲೆಲ್ಲ ವಿದ್ಯಾವಂತರು ಇಲ್ಲ. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಅವರು ಸಂಬಂಧಪಟ್ಟಂಥ ಇಲಾಖೆ ಹೋಗಿ ವಿಚಾರಿಸಲ್ಲ. ಯೂನಿಯನ್ಗಳ ಹತ್ರನೂ ಬರಲ್ಲ. ಕೆಲವರು ಸಂಘಟಿತರಾಗಿರೋರು ಯಾರೂ ಸಂಘಟನೆಯಿಂದ ವಂಚಿತರಾಗಿಲ್ಲ. ಸವಲತ್ತುಗಳಿಂದ ಸಂಘಟನೆಗಾರರು ಯಾರೂ ವಂಚಿತರಾಗಿಲ್ಲ. ಅವರು ಸವಲತ್ತನ್ನು ಪಡಿತಾ ಇದ್ದಾರೆ. ಅಂಥ ಕಾರ್ಮಿಕರು ಈ ಸಂಘಟನೆಗಳ ಮುಖಾಂತರವಾಗಿ ಸವಲತ್ತನ್ನು ಪಡ್ಕೋಬೇಕು ಅಂತೇಳಿ ಮನವಿ ಮಾಡ್ತೀನಿ.